ಲಡಾಖ್ ಬಹಳ ವಿಶಿಷ್ಟವಾದ ಒಂದು ಪ್ರದೇಶ. ಒಂದು 100 ಜನ ಪ್ರವಾಸಿಗರಿಗೆ 90 ಜನ ಹೊಂದಾಣಿಕೆ ಆಗುತ್ತೆ ವಾತಾವರಣ, ಇನ್ನು 10 ಜನಕ್ಕೆ ಆಗದೇ ಇಲ್ಲ. ಕಡಿಮೆ ಆಕ್ಸಿಜನ್ನಲ್ಲಿ ಉಸಿರಾಡೋಕ್ಕಾಗಲ್ಲ, ಅವ್ರಿಗೆ ಎಲ್ರಿಗೂ ತಲೆನೋವು ಬಂದುಬಿಡುತ್ತೆ. ಮತ್ತು ಎಲ್ರಿಗೂ ಅಥವಾ ಲಡಾಖಿನ ಧರ್ಮ, ಪ್ರಧಾನ ಧರ್ಮ ಬುದ್ಧಿಸಮ್. ಅಲ್ಲಿರೋ 90% ಬುದ್ಧಿಸ್ಟು. ಆ ಬುದ್ಧನ ಮೈತ್ರಿ, ಕರುಣೆ ಎಲ್ಲವೂ ಈ ನರ್ಸ್ಗಳಲ್ಲಿ, ಈ ಡಾಕ್ಟರ್ಗಳಲ್ಲಿ ಇಳಿದಿದೆ ಅನ್ನೋ ಹಾಗೆ ಅವರು ಉಪಚರಿಸ್ತಾ ಇದ್ದಾರೆ. ನೀಲಿ, ಆಕಾಶದ ನೀಲಿಯನ್ನೇ ಯಾರೋ ಹಿಂಡಿ ಈ ಸರೋವರ ಮಾಡಿದ್ದಾರೆ ಅನ್ನೋಂಥ ಅಷ್ಟು ಅದ್ಭುತವಾದ ಸರೋವರ. ಭಾರತದಲ್ಲಿ ಲಡಾಖ್ ಬಹಳ ವಿಶಿಷ್ಟವಾದ ಒಂದು ಪ್ರದೇಶ 3 ಕಾರಣಕ್ಕೆ. ಒಂದು, ಅದರ ಸುತ್ತ 3 ದೇಶಗಳಿವೆ: ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೈನಾ, ಟಿಬೆಟ್. ಇನ್ನೊಂಚೂರು ಮೇಲ್ಗಡೆ ಹೋದರೆ ತಜಿಕಿಸ್ತಾನ್ ಕೂಡ ಇದೆ. ಅದು ಭಾರತದ ಒಂದು ಮೂಲೆಯಲ್ಲಿರುವ ಒಂದು ಪುಟ್ಟ ಕೇಂದ್ರಾಡಳಿತ ಪ್ರದೇಶ. ಅದರ ವಿಶಿಷ್ಟತೆ ಏನು ಅಂತಂದರೆ, ಅಲ್ಲಿ ಕಾಡೇ ಇಲ್ಲ, ಕಾಡು ತುಂಬ ಕಡಿಮೆ. ಕಾಡೇ ಇಲ್ಲದಿರೋ ಹಿಮಾಲಯ ಅದು. ಈ ಹಿಮಾಚಲ್ ಪ್ರದೇಶದಲ್ಲಿ, ಉತ್ತರಾಖಂಡಲ್ಲಿ, ಕಾಶ್ಮೀರ್ನಲ್ಲಿ ಹಿಮಾಲಯ ಇದೆ, ಆದರೆ ಕಾಡಿದೆ. ಇಲ್ಲಿ ಕಾಡಿಲ್ಲ, ಯಾಕಂದರೆ ಅದು ಮರುಭೂಮಿ. ಎರಡನೇದು, ಅಲ್ಲಿ ಆಕ್ಸಿಜನ್ನೇ ಇಲ್ಲ. ಥಿನ್ನೇರ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಆಕ್ಸಿಜನ್ನೇ ಇಲ್ಲ, ಯಾಕಂದರೆ ಅದರ ಅತ್ಯಂತ ಕೆಳಮಟ್ಟದ ಜಾಗ ಯಾವುದು ಅಂದರೆ ಅದೇ 12,000 ಅಡಿ ಇದೆ. ಕರ್ದುಂಗ್ಲಾ ಅವೆಲ್ಲ 18,000 ಅಡಿ ಇದೆ. ಲಡಾಖಿನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಸ್ಥಳ ಪ್ಯಾಂಗ್ಯಾಂಗ್ 14,000 ಅಡಿ ಎತ್ತರದಲ್ಲಿದೆ. ಹೀಗಾಗಿ ಕಾಶ್ಮೀರಕ್ಕೆ ಎಲ್ಲರೂ ಹನಿಮೂನ್ಗೋ ಪ್ರವಾಸಕ್ಕೂ ಹೋದಂಗೆ ಲಡಾಖಿಗೆ ಹೋಗೋಕ್ಕಾಗೋದೇ ಇಲ್ಲ. ಉಸಿರಾಟದ ಸಮಸ್ಯೆ ಇದೆ. ನಾವು ಒಂದು 3,000 ಅಡಿ ಊರಿನಿಂದ ತಕ್ಷಣ 12,000 ಅಡಿಗೆ ಹೋಗಿ ವಿಮಾನದಿಂದ ಕೆಳಗಡೆ ಇಳಿತಾ ಇದ್ದಂಗೆ ಉಸಿರು ಕಟ್ಟಕ್ಕೆ ಶುರು ಆಗಿಬಿಡುತ್ತೆ. ಪ್ರವಾಸಿಗರಿಗೆ, ಒಂದು 100 ಜನ ಪ್ರವಾಸಿಗರಿಗೆ 90 ಜನ ಹೊಂದಾಣಿಕೆ ಆಗುತ್ತೆ ವಾತಾವರಣ, ಇನ್ನು 10 ಜನಕ್ಕೆ ಆಗದೇ ಇಲ್ಲ. ನೀವು ಪ್ರವಾಸ ಮಾಡಬೇಕು ಅಂದರೆ ಲಡಾಖಲ್ಲಿ ಒಂದು ದಿನ ಅಕ್ಲಮಟೈಸ್ ಆಗಬೇಕು ದೇಹ. ಅಲ್ಲಿವರೆಗೆ ಎಲ್ಲೂ ಕಳಿಸೋದೇ ಇಲ್ಲ ಅವರು. ಯಾಕಂದರೆ ಕಡಿಮೆ ಆಕ್ಸಿಜನ್ಗೆ ನಮ್ಮ ಶ್ವಾಸಕೋಶಗಳು, ನಮ್ಮ ದೇಹ ಹೊಂದಾಣಿಕೆ ಆಗಬೇಕು. ನೀವು ಸಮುದ್ರದಲ್ಲಿ ಹಡಗಿನಲ್ಲಿ ಪ್ರವಾಸ ಮಾಡುವಾಗ ಮೊದಲ 2 ದಿನ ಹಡಗು ಅಲೆಗಳಲ್ಲಿ ಹೊಯ್ದಾಡುತ್ತೆ. ಅದನ್ನು ರಾಕ್ ಆ್ಯಂಡ್ ರೋಲ್ ಅಂತ ಕರಿತೀವಿ. ಅದರಿಂದ ನಮ್ಮ ಹೊಟ್ಟೆಲಿರೋ ಉಣದೇ ಇರೋದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೆ ಸೀ ಸಿಕ್ನೆಸ್ ಅಂತ ಕರೀತಾರೆ. ವಿಪರೀತ ತಲೆನೋವು ಮತ್ತು ವಾಂತಿ. ಲಡಾಖಲ್ಲಿ ಕೂಡ ಯಾರಿಗೆ ಕಡಿಮೆ ಆಕ್ಸಿಜನ್ನಲ್ಲಿ ಉಸಿರಾಡೋಕ್ಕಾಗಲ್ಲ, ಅವ್ರಿಗೆ ಎಲ್ರಿಗೂ ತಲೆನೋವು ಬಂದುಬಿಡುತ್ತೆ ಮತ್ತು ಎಲ್ರಿಗೂ ವಾಂತಿ ಬಂದುಬಿಡುತ್ತೆ. ಹೀಗಾಗಿ ಅವ್ರು ಬಂದ್ಕೊಳ್ಳೇ ಹೇಳ್ತಾರೆ, ಕಡಿಮೆ ಊಟ ಮಾಡಿ, ಜಾಸ್ತಿ ಊಟ ಮಾಡಬೇಡಿ, ಜಾಸ್ತಿ ನೀರು ಕುಡೀರಿ ಮತ್ತು ಹೆಚ್ಚು ಗಾಳಿಲಿರಿ, ಕ್ಲೋಸ್ ಆಗಿರೋ ರೂಮಲ್ಲಿ ಇರಬೇಡಿ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಟಫ್ ಏರಿಯಾ, ಟಫ್ ಟೆರೈನ್ ಅಂತ ಕರಿಬಹುದು. ಭಾನು ಲಡಾಖಿಗೆ ಪ್ರವಾಸಕ್ಕೆ ಹೋದಾಗ ನನಗೆ ಲಗೇಜ್ ಕಲೆಕ್ಟ್ ಮಾಡುವುದರಲ್ಲೇ ಏರ್ಪೋರ್ಟಲ್ಲೇ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿತ್ತು. ಆದರೆ ಒಂದು ಅರ್ಧ ಗಂಟೆಯಲ್ಲಿ ನನ್ನ ದೇಹ ಹೊಂದಾಣಿಕೆ ಆಗಿಬಿಡ್ತು. ಯಾಕಂದರೆ ಬಹಳ ಕಾಲದಿಂದ ನಾನು ಹಿಮಾಲಯ ಟ್ರೆಕ್ ಮಾಡಿರೋದ್ರಿಂದ ಕೂಡ. ಭಾನು ಕೂಡ ಹಿಮಾಲಯ ಟ್ರೆಕ್ ಮಾಡಿದ್ದಾರೆ, ಆದರೆ ಅವ್ರಿಗೆ ಕಷ್ಟ ಶುರುವಾಯಿತು. ನಾವು ಹೊರಗಡೆ ಬಂದ್ವಿ, ಏರ್ಪೋರ್ಟಿಂದ ನಮ್ಮ ಹೋಟ್ಲಿಗೆ ಬಂದ್ವಿ, ಅವಳಿಗೆ ವಿಪರೀತ ತಲೆನೋವು ಶುರುವಾಯಿತು. ಊಟ ಮಾಡಿದ್ಲು, ವಾಂತಿ ಆಯಿತು. ತಕ್ಷಣ ನಮ್ಮ ಹೋಟ್ಲವ್ರು ಹೇಳಿದರು, ದಯವಿಟ್ಟು ಆಸ್ಪತ್ರೆಗೆ ಸೇರಿಸಲೇಬೇಕು, ಯಾಕಂದರೆ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ ಅಂತ. ನಾವು ಆಸ್ಪತ್ರೆಗೆ ಹೋದ್ವಿ. ನಿಜವಾಗ್ಲೂ ಹೇಳಬೇಕು, ಸರ್ಕಾರಿ ಆಸ್ಪತ್ರೆ ಅಂದರೆ ಯಾರು ಹೇಳದೇ ಇರೋ ದೊಡ್ಡಿಗಳು ಅಂತ ನಮ್ಮ ಅನುಭವ ಕರ್ನಾಟಕದಲ್ಲಿ, ಆಲ್ಮೋಸ್ಟ್ ಭಾರತದಲ್ಲಿ. ಆದರೆ ಲಡಾಖಿನ ಸರ್ಕಾರಿ ಆಸ್ಪತ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಎಷ್ಟು ಹೈಟೆಕ್ ಆಗಿತ್ತು ಅಂತಂದರೆ ನಂಬಕ್ಕೆ ಆಗಲಿಲ್ಲ. ಉಚಿತವಾದ ಎಲ್ಲ ಸೇವೆಗಳು ಉಚಿತ. ಪ್ರವಾಸಿಗರಿಗೆ ಪ್ರತ್ಯೇಕವಾದ ವಾರ್ಡ್ಗಳಿವೆ. ಸೊ ನಾವು ಕ್ಯಾಶುಯಾಲಿಟಿ ಸೆಕ್ಷನಲ್ಲಿ ಹೋಗಿ ಭಾನುಗೆ ನಾವು ಅಡ್ಮಿಟ್ ಮಾಡಿಸಿದ್ವಿ. ಆ ವೈದ್ಯರು ಮತ್ತು ಆ ದಾದಿಯರ ಬಗ್ಗೆ ನಿಜವಾಗ್ಲೂ ಹೇಳಬೇಕು ಒಳ್ಳೆ ಮಾತನ್ನು. ಎಲ್ಲ ಟಿಬೆಟಿಯನ್ ಬುದ್ಧಿಸ್ಟ್ಗಳು ಅವರು, ಅಥವಾ ಕಾಶ್ಮೀರದ ಡಾಕ್ಟ್ರುಗಳು ಕೂಡ ಇದ್ದರು. ಪೇಷಂಟ್ಸ್ಗಳನ್ನು ಅವರು ಎಷ್ಟು ಸಹನೆಯಿಂದ, ಎಷ್ಟು ವಿಶ್ವಾಸದಿಂದ, ಪ್ರೀತಿಯಿಂದ ಉಪಚರಿಸ್ತಾ ಇದ್ದರು ಆ ದಾದಿಯರು ಅಂತಂದರೆ ಭಾಳ ಆಶ್ಚರ್ಯ ಆಗ್ತದೆ. ಇಡೀ ಟಿಬೆಟ್ಟಿನ ಅಥವಾ ಲಡಾಖಿನ ಧರ್ಮ, ಪ್ರಧಾನ ಧರ್ಮ ಬುದ್ಧಿಸಮ್. ಅಲ್ಲಿರೋ 90% ಬುದ್ಧಿಸ್ಟು, ಒಂದು 10% ಕಾಶ್ಮೀರಿಗಳಿದ್ದಾರೆ. ಆ ಬುದ್ಧನ ಮೈತ್ರಿ, ಕರುಣೆ
ಎಲ್ಲವೂ ಈ ನರ್ಸ್ಗಳಲ್ಲಿ, ಈ ಡಾಕ್ಟರ್ಗಳಲ್ಲಿ ಇಳಿದಿದೆ ಅನ್ನೋ ಹಾಗೆ ಅವರು ಉಪಚರಿಸ್ತಾ ಇದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಆ ಆಸ್ಪತ್ರೆಯಲ್ಲಿ 3 ಬಗೆಯ ರೋಗಿಗಳನ್ನು ನೋಡಿದೆ. ಏಕೆಂದರೆ ಇಡೀ ಒಂದು ರಾತ್ರಿ ಒಂದು ಹಗಲು ನಾನು ಬಾನು ಇದ್ವಿ. 3 ಬಗೆಯ ರೋಗಿಗಳು. ಒಂದು ಪ್ರವಾಸಿಗರು, ಲಡಾಖಿಗೆ ಮೊಟ್ಟ ಮೊದಲನೇ ಸಲ ಬಂದಿರೋ ಪ್ರವಾಸಿಗರು, ಅವ್ರದ್ದೇ ಒಂದು ದೊಡ್ಡ ವಾರ್ಡ್. ಎರಡನೇದು ಆ ಲಡಾಖಲ್ಲಿ ತರುಣಿಯರಿಗೆ ಒಂದು ಮೋಟ್ರ್ ಬೈಕಲ್ಲಿ ಒಂದು ರೇಸ್ ಮಾಡುವ ಅಥವಾ ಅಲ್ಲಿ ಓಡಾಡುವ ಒಂದು ವ್ಯವಸ್ಥೆ ಇದೆ ಅಲ್ಲಿ. ಆ ಕಣಿವೆಯಲ್ಲಿ ಆ ಘಟ್ಟದ ತಿರುಮುರುವಿನ ರಸ್ತೆಗಳಲ್ಲಿ ಮೋಟ್ರ್ ಬೈಕಲ್ಲಿ ಓಡಾಡೋರು ತುಂಬ ಜನ ಬರ್ತಾರೆ ಲಡಾಖಲ್ಲಿ. ಅವರು ಆ ತಿರುವುಗಳಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಬಂದಿರೋರು ಒಂದು ವಾರ್ಡು. ಎಲ್ಲ ಪ್ರಾಯದ ಹುಡುಗಿಯರು ಕೈಯೋ ಕಾಲ ಮುರ್ಕೊಂಡು ಅವ್ರು ಬಿದ್ದಿರೋ ವಾರ್ಡ್. ಒಂದು ಕಡೆ ಪ್ರವಾಸಿಗರ ವಾರ್ಡು, ಇನ್ನೊಂದು ಕಡೆ ಈ ಸಾಹಸ ಯುವತಿಯರ ವಾರ್ಡು. ಮೂರನೇದು ಲಡಾಖಿಗೆ ದುಡಿಯಲು ಬಂದಿರುವ ಜಾರ್ಖಂಡ್ ಮತ್ತು ಬಿಹಾರ್ ಕಾರ್ಮಿಕರ ವಾರ್ಡ್. ಬಹಳ ಕಡಿಮೆ ಇದೆ ಜನಸಂಖ್ಯೆ ಲಡಾಖಲ್ಲಿ. ಅಲ್ಲಿ ಡಿಫೆನ್ಸ್ನ ತುಂಬ ಕಾರ್ಯಕ್ರಮಗಳು, ರಸ್ತೆ, ವಿಮಾನ ನಿಲ್ದಾಣ, ತುಂಬ ಕಾಮಗಾರಿಗಳು ನಡೀತಿರ್ತದೆ. ಅದಕ್ಕೆ ಬೇಕಾದ ಲೇಬರ್ ಎಲ್ಲ ಗಂಗಾ ಮತ್ತು ಯಮುನಾ ನದಿಯ ನಡುವೆ ಇರುವ ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಬಿಹಾರಿಂದ ಬರ್ತಾರೆ. ಆ ಜನ ವಿಮಾನದಲ್ಲಿ ಬಂದು ಲೇಹಗೆ ಇಳಿದ ಕೂಡಲೇ ಪಾಪ ಉಸಿರಾಟ ಸಮಸ್ಯೆ ಶುರುವಾಗ್ಬಿಡುತ್ತೆ ಅವರಿಗೆ. ಅವ್ರನ್ನೆಲ್ಲ ಒಂದು ವಾರ್ಡಲ್ಲಿ ಹಾಕ್ತಾರೆ. ನಾನು ಕಂಡದ್ದು ಏನು ಅಂತಂದರೆ, ಆ ವೈದ್ಯರು ಆ ಕಾರ್ಮಿಕರನ್ನು ಟ್ರೀಟ್ ಮಾಡ್ತಿದ್ದ ವಿಧಾನ. ಕೆಲವು ಕಾರ್ಮಿಕರು ರಸ್ತೆ ಕೆಲಸ ಅಥವಾ ಬಿಲ್ಡಿಂಗ್ ಕೆಲಸ ಮಾಡ್ತಾ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರಿರ್ತಾರೆ. ಅವ್ರ ಬಟ್ಟೆ, ಮೈ ಕೈ ಎಷ್ಟು ಗಲೀಜಾಗಿರುತ್ತೆ ಅಂದರೆ ಅವ್ರ ಬಂಧುಗಳೇ ಅವ್ರನ್ನ ಮುಡ್ತಾರೋ ಇಲ್ವೋ. ಆದರೆ ಆ ನರ್ಸ್ಗಳು, ಆ ಡಾಕ್ಟ್ರುಗಳು ಅವರ ಕೊಳಕಾದ ಆ ಅಂಗಿನ ಹೊರಗಡೆ ಮೇಲೆತ್ತಿ ಹೊಟ್ಟೆ ಅದುಮ್ತಾ ಕಹಾ ಇದ್ದರದ್ ಅಂತ ಟೆಸ್ಟ್ ಮಾಡ್ತಾಯಿದ್ರು. ಅವರು ವಾಂತಿ ಮಾಡ್ತಾಯಿದ್ರೆ ಆ ವಾಂತಿ ಚೀಲ ತಂದು ಕೊಡ್ತಾಯಿದ್ರು. ನಿಜವಾಗ್ಲೂ ವೈದ್ಯರು ಅಂದರೆ ನಮ್ಮ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಒಂಥರ ಸುಲಿಗೆಗಾರರು ಅಥವಾ ಸುಲಿಗೆ ಮಾಡುವಂತಹ CEO ಇವರು ಜೀತದಾಳುಗಳು. ಆದರೆ ಅಲ್ಲಿ ಒಂಥರ ದೇವತೆಗಳು, ಅಶ್ವಿನಿ ದೇವತೆಗಳ ಥರ ಅಷ್ಟು ಪ್ರೀತಿಯಿಂದ ಅವ್ರನ್ನ ನಡೆಸ್ಕೊಳ್ತಾ ಇದ್ರು. ಆ ಕಾರ್ಮಿಕರನ್ನು, ಪ್ರವಾಸಿಗರನ್ನು. ಪ್ರವಾಸ ಲಡಾಖಿನ ಭಾಳ ಇಂಪಾರ್ಟೆಂಟ್ ಆದ ಆದಾಯದ ಮೂಲ ಅದು. ಹೀಗಾಗಿ ಪ್ರವಾಸಿಗರನ್ನು, ನಮ್ಮನ್ನು ಟ್ರೀಟ್ ಮಾಡೋದ್ರಲ್ಲಿ ವಿಶೇಷ ಅರ್ಥ ಏನೂ ಇಲ್ಲ. ಸೈನಿಕರನ್ನು ಟ್ರೀಟ್ ಮಾಡೋದ್ರಲ್ಲಿ ಅದೊಂದು ಕರ್ತವ್ಯ. ಆದರೆ ಈ ಕಾರ್ಮಿಕರನ್ನು, ಬಡ ಕಾರ್ಮಿಕರನ್ನು, ಮೈ ಕೈ ಎಲ್ಲ ಗಲೀಜಾಗೋ ಕಾರ್ಮಿಕರನ್ನು ಅವರು ಉಪಚರಿಸ್ತಿದ್ದ ರೀತಿ ಇದೆಯಲ್ಲ, ಅದು ಬಹಳ ಒಂದು ಹೃದಯಸ್ಪರ್ಶಿಯಾಗಿತ್ತು. ನಾನು ನಿಜವಾಗ್ಲೂ ಹೇಳೋಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ, ಬಾನು ಹೇಗೆ ಹೊಂದ್ಕೊಂಡ್ರು ಅಂತ. ಸೊ ನಾವು ಒಂದು ರಾತ್ರಿ ಒಂದು ಹಗಲಾಯಿತು. ಬಾನು ಉಸಿರಾಟ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇತ್ತು, ಆಕ್ಸಿಜನ್ ಲೆವೆಲ್ಲು. ಆದರೆ ಅವರು ಡಿಸ್ಚಾರ್ಜ್ ಮಾಡಲಿಲ್ಲ. ಯಾಕಂದರೆ ಆಕ್ಸಿಜನ್ ತೆಗೆದ್ರೆ ಮತ್ತೆ ಕೆಳಗಿಳಿತಾ ಇತ್ತು ಅವಳ ಆಕ್ಸಿಜನ್ ಲೆವೆಲ್ಲು. ಹೀಗಾಗಿ ಅವ್ರು ಹೇಳಿದರು, ಇಡೀ ರಾತ್ರಿ ಕೂಡ ಇರಬೇಕು ನಾವು ಅಂತ. ಆಯಿತು ಅಂದ್ವಿ. ನಾವು ಇಡೀ ರಾತ್ರಿ ಕೂಡ ಇದ್ವಿ. ಮೊದಲನೇ ದಿನ ನಮ್ಮ ಪ್ರವಾಸ ಮಿಸ್ ಆಯಿತು, ಸಿಂಧೂ ನದಿ ಪ್ರವಾಸ ಮಿಸ್ ಆಯಿತು ನಮ್ಮದು. ಎರಡನೇ ದಿನ ನೂಬ್ರಾ ಕಣಿವೆಗೆ ಹೋಗಬೇಕು. ಬಹಳ ದೂರದಿಂದ ಬಂದಿದ್ದೀವಿ ಆಸೆ ಪಟ್ಕೊಂಡು. ಆದರೆ ಆಸ್ಪತ್ರೆಯವರು ನಮಗೆ ಬಿಡ್ತಾ ಇಲ್ಲ. 10 ಗಂಟೆಗೆ ಡಾಕ್ಟ್ರು ಬಂದು ಡಿಸ್ಚಾರ್ಜ್ ಮಾಡುವವ್ರಿಗೆ ನಿಮ್ಮ ಹೆಂಡ್ತಿನ ನಾವು ಬಿಡೋಲ್ಲ ಅಂತ ನಾವು ಹೇಳಿದ್ವಿ. ನಮ್ಮ ವಿಮಾನ 10 ಗಂಟೆಗಿದೆ ಅಂತ ಸುಳ್ಳು ಹೇಳಿದ್ವಿ. ಆಗ ಆಕೆ ನರ್ಸ್ ಹೇಳಿದ್ಲು, ನೀವೇನಾದರೂ ಮುಂದಿನ ಪರಿಣಾಮಗಳಿಗೆ ನಾವೇ ಜವಾಬ್ದಾರರು ಅಂತ ಏನಾದರೂ ಒಂದು ಬರ್ಕೊಟ್ರೆ ನಾನು ಬಿಟ್ಕೊಡ್ತೀನಿ. ಆಯಿತು, ಬರ್ಕೊಟ್ವಿ ನಾವು. ಅದಾದಮೇಲೆ ಅವಳು ಹೇಳಿದ್ಲು, ನನಗೆ ಗೊತ್ತಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನೀವು ಪ್ರವಾಸ ಹೋಗ್ತೀರಿ ಅಂತ ನಂಗೆ ಗೊತ್ತಿದೆ. ಹೋಗಿ ಆದರೆ ಸಿಕ್ಕಾಪಟ್ಟೆ ನೀರು ಕುಡಿತಾಯಿರಿ ಮತ್ತು ಖುಲಾ ಹವೆ ಮೇ ರಹೋ, ತೆರೆದ ಗಾಳಿಯಲ್ಲಿ ಆದಷ್ಟು ಇರಿ. ಕಡಿಮೆ ಊಟ ಮಾಡಿ, ಜಾಸ್ತಿ ಊಟ ಮಾಡಬೇಡಿ. ಮತ್ತು ಈ ಮಾತ್ರೆ ತಗೊಳ್ಳಿ. ಮತ್ತು ಜೊತೆಯಲ್ಲೊಂದು ಆಕ್ಸಿಜನ್ ಸಿಲಿಂಡರ್ ತಗೊಂಡೋಗಿ. ಎಲ್ಲಿ ಉಸಿರು ಕಟ್ತದೆ ಅಲ್ಲಿ ಸಿಲಿಂಡರ್ ಬಳಸಿ ಅಂತ. ನಮ್ಮ ಚಾರಣ ತಂಡದಲ್ಲಿ ಅಥವಾ ನಮ್ಮ ಪ್ರವಾಸಿ ತಂಡದ ವ್ಯಾನಲ್ಲಿ 40 kg ಒಂದು ಸಿಲಿಂಡರ್ ಇತ್ತು.
ಮತ್ತು ನಮ್ಮ ತಂಡದಲ್ಲಿ ಬಂದಿದ್ದವರೆಲ್ಲ ಕೇರಳದವರು, ಬೆಂಗಳೂರಿನವರು. ಅವ್ರು ಹೇಳಿದರು, ನಮ್ಗೆ ಯಾರಿಗೂ ಆಕ್ಸಿಜನ್ ಅಗತ್ಯ ಇಲ್ಲ, ಈ ಇಡೀ ಸಿಲಿಂಡ್ರ್ ನಿಮ್ಮ ಮಿಸ್ಸಸ್ಗೋಸ್ಕರ ನಾವು ಕೊಡ್ತೀವಿ. ಮೊದಲನೇ ದಿನ ನೀವು ಮಿಸ್ ಆಗಿದ್ದು ನಮ್ಗೆ ಬಹಳ ಬೇಜಾರಾಗಿದೆ, ದಯವಿಟ್ಟು 2ನೇ ದಿನ ಬನ್ನಿ ಅಂತ. ಸೊ 2ನೇ ದಿನ ನಾವು ಆ ಮುಚ್ಚಳಿಕೆ ಬರ್ಕೊಟ್ಟು ಆಸ್ಪತ್ರೆಗೆ ಅವರ ಎಲ್ಲ ಎಚ್ಚರಿಕೆಗಳನ್ನು ಪಾಲಿಸ್ತೀವಿ ಅಂತ ಮಾತು ಕೊಟ್ಟು ನಾವು ಪ್ರವಾಸ ಹೋದ್ವಿ. ಈಗ ಅಗ್ನಿ ಪರೀಕ್ಷೆ ಏನು ಅಂತಂದರೆ, ಬಾನುಗೆ 12,000 ಅಡಿನಲ್ಲಿ ಉಸಿರುಗಟ್ಟಿದೆ. ಈಗ ನಾವು 18,000 ಅಡಿಗೆ ಹೋಗ್ತಾ ಇದ್ದೀವಿ. ಮತ್ತು 14,000 ಅಡಿ ಎತ್ತರದಲ್ಲಿರೋ ಪ್ಯಾಂಗಾಂಗ್ ಎಂಬ ಚೈನಾ ಬಾರ್ಡ್ರಲ್ಲಿರೋ ಸರೋವರದಲ್ಲಿ ಒಂದು ರಾತ್ರಿ ಒಂದು ಹಗಲು ಇರಬೇಕಾಗಿದೆ. ಹೇಗಪ್ಪ ಅಂತ ನನಗೆ ಆತಂಕ ಶುರುವಾಗೋಯಿತು. ಯಾಕಂದರೆ ಬಿಸಿಲು ನಿಂತು ವಾಪಸ್ಸು ಹೇಗೆ ಹೋಗೋದು ಅನಾಹುತ ಮಾಡಿಕೊಂಡು ಅಂತ. ಆದರೆ ಆಶ್ಚರ್ಯ ಅಂದರೆ ಬಾನು ದೇಹ ಆ ವಾತಾವರಣಕ್ಕೆ ಹೊಂದ್ಕೊಳ್ತಾ ಇತ್ತು. ಮತ್ತು 18,000 ಅಡಿ ಬಂತು. ಅವಳಿಗೆ ಆ ವ್ಯಾನಿಂದ ಇಳಿಯೋಕ್ಕೆ ಕೊಡಲಿಲ್ಲ. ನಾನಷ್ಟೇ ಹೋಗಿ ಹೊರಗಡೆ ಫೋಟೋ ತಗೊಂಡೆ. ಆದರೆ ಫೋಟೋ ತೆಗೆಯೋದ್ರಲ್ಲಿ ಬಾನು ಇಳಿದು ಆಕೆನೂ ಫೋಟೋ ತಗೋತಾಯಿದ್ರು. ಅಂದರೆ ದೇಹ ಅಷ್ಟೊತ್ತಿಗೆ ಹೊಂದಾಣಿಕೆ ಆಗಿತ್ತು. ಆದರೂ 5 ನಿಮಿಷಕ್ಕಿಂತ ಜಾಸ್ತಿ ಇರೋಕ್ಕೆ ಆಗಲ್ಲ ಅಲ್ಲಿ ಕರ್ದುಂಗ್ಲಾ ಪಾಸಲ್ಲಿ. ಯಾಕಂದರೆ ಆಕ್ಸಿಜನ್ ಇರೋದೇ ಇಲ್ಲ, ಅಬ್ಸಲ್ಯೂಟ್ಲಿ ಇರೋಲ್ಲ. ಮತ್ತು ಯಾವಾಗಾದರೂ ಸ್ನೋಫಾಲ್ ಆಗುತ್ತೆ ತಕ್ಷಣ ನಮ್ಮ ಡ್ರೈವರು ಮತ್ತು ಗೈಡ್ ಹೇಳಿದರು, ನಾವು ಕೆಳಗಡೆ ಪರ್ವತ ಬಿಟ್ಟು ಇಳಿಲೇಬೇಕು ಈಗ ತಕ್ಷಣ, ಯಾಕಂದರೆ ಎಲ್ರಿಗೂ ಉಸಿರು ಕಟ್ಟುತ್ತೆ ಅಂತ. ಸೊ ಇಡೀ ಲಡಾಖಲ್ಲಿ ಅದ್ಭುತವಾದ ಸುಂದರವಾದ ಜಾಗ ಅದು. ಆದರೆ ಈ ರಿಸ್ಕನ್ನು ತಗೊಳ್ಳೇಬೇಕು. ಉಸಿರಾಟದ ರಿಸ್ಕ್ 10% ಜನರಿಗೆ ಖಂಡಿತ ಕಷ್ಟ ಆಗುತ್ತೆ. ಆದರೆ ಉಳಿದ 90 ಜನಕ್ಕೆ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ದಿನ, ಒಂದು ದಿನ 2 ದಿನದಲ್ಲಿ. ಆದರೆ ಆಕ್ಸಿಜನ್ ಸಿಲಿಂಡರ್ ಮಾತ್ರ ಕಡ್ಡಾಯ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಬಾನುಗೆ ನಾವಿಬ್ಬರು ಒಂದು ನಿರ್ಧಾರ ಮಾಡಿದ್ವಿ. ಏನು ಅಂದರೆ, ಯಾವಾಗ ಉಸಿರು ಕಟ್ಟುತ್ತೆ ಆವಾಗ ದೀರ್ಘವಾದ ಉಸಿರಾಟ ಮಾಡೋದು, ಪ್ರಾಣಾಯಾಮ ಥರ ದೀರ್ಘವಾದ ಉಸಿರಾಟ ಮಾಡೋದು. ಬಾನು ಎಲ್ಲೆಲ್ಲಿ ಎತ್ತರದ ಪಾಸ್ಗಳು ಬರ್ತಾಯಿತ್ತು ಅಲ್ಲಿ ದೀರ್ಘವಾದ ಉಸಿರಾಟ ಮಾಡ್ತಾಯಿದ್ಲು. ಮತ್ತು ಬಹಳ ಹೊಂದಾಣಿಕೆ ಆಯಿತು ದೇಹ. ಮತ್ತು ಕೊನೆಯ ಅಗ್ನಿ ಪರೀಕ್ಷೆ ಇದ್ದದ್ದು ಪ್ಯಾಂಗಾಂಗ್ ಸರೋವರದಲ್ಲಿ. ಯಾಕಂದರೆ ಅಲ್ಲಿ ಒಂದು ರಾತ್ರಿ ಇರಬೇಕು ಮತ್ತು ರಾತ್ರಿ ಚಳಿ 0 ಡಿಗ್ರಿಗೆ ಹೋಗಿಬಿಡುತ್ತೆ. 14,000 ಅಡಿ, ಭಾರತದ ಅತ್ಯಂತ ಸುಂದರವಾದ ಒಂದು ಸರೋವರ. ಹಿಮದ ಶಿಖರಗಳೆಲ್ಲ ಕರಗಿ ಒಂದು 35 ಕಿಲೋಮೀಟ್ರ್ ಉದ್ದದ ಒಂದು ಸರೋವರ ಆಗಿದೆ. ಆ ಸರೋವರದ ವಿಶಿಷ್ಟತೆ ಏನು ಅಂತಂದರೆ, ಸೂರ್ಯನ ಬೇರೆ ಬೇರೆ ಶೇಡ್ಗಳಿಗೆ ಬೇರೆ ಬೇರೆ ಬಣ್ಣ ತಾಳುತ್ತೆ. ಅಚ್ಚ ನೀಲಿ ಸರೋವರ, ಒಂದು ಇಂಕ್ ನೀಲಿ, ಆಕಾಶದ ನೀಲಿಯನ್ನೇ ಯಾರೋ ಹಿಂಡಿ ಈ ಸರೋವರ ಮಾಡಿದ್ದಾರೆ ಅನ್ನುವಂಥ ಅಷ್ಟು ಅದ್ಭುತವಾದ ಸರೋವರ. ಆದರೆ ಅದರ ಆಸ್ಪಾಸಲ್ಲಿ ತುಂಬ ಎತ್ತರದ ಪರ್ವತಗಳು ಮತ್ತು ಹಿಮ ಪರ್ವತಗಳು. ಆಕ್ಸಿಜನ್ನೇ ಇರಲ್ಲ. ಮಧ್ಯರಾತ್ರಿಗೆ ಬಹಳ ದಷ್ಟಪುಷ್ಟವಾಗಿರೋವರೆಗೂ ಕೂಡ ಉಸಿರಾಟದ ಸಮಸ್ಯೆ ಆಗುತ್ತೆ. ಮತ್ತು ಅಲ್ಲಿ ಒಂದು ಅದ್ಭುತ ಏನು ಅಂದರೆ, ಮಧ್ಯರಾತ್ರಿ ಎದ್ದು ಆಕಾಶ ನೋಡೋದು, ಇಡೀ ಮಿಲ್ಕಿ ವೇ ಗ್ಯಾಲಾಕ್ಸಿ ಅಲ್ಲಿ ಕಾಣುತ್ತೆ. ಸೊ ಅದರ ಬಾನುಗೆ ಮಧ್ಯರಾತ್ರಿ ಮತ್ತೆ ಉಸಿರಾಟ ಸಮಸ್ಯೆ ಶುರುವಾಯಿತು. ತಕ್ಷಣ ನಮ್ಮ ಡ್ರೈವರು ಆಕ್ಸಿಜನ್ ಕೊಟ್ಟರು, ಮತ್ತು ಸರಿಯಾಯಿತು. ಅಂದರೆ ಭಾರತದ ಚಾರಣ ಅಥವಾ ಪ್ರವಾಸ ಅಂದರೆ ನಾವು ಭಾಳ ಉಲ್ಲಾಸ ಪಡೆಯೋದಕ್ಕೆ, ಸಂತೋಷ ಪಡೆಯೋಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆಯಾ ಭಾಗದ ಪ್ರಾಕೃತಿಕ ಕಠಿಣತೆ ಇದೆಯಲ್ಲ, ಆ ವಾತಾವರಣದ ಕಠಿಣತೆ ಇದೆಯಲ್ಲ, ಈ ಸವಾಲನ್ನು ನಾವು ಎದುರಿಸಲೇಬೇಕು. ಹಿಮಾಲಯಕ್ಕೆ ಹೋದರೆ ಚಳಿ ಎದುರಿಸಲೇಬೇಕು. ನೀವು ಡೆಸರ್ಟ್ ಟ್ರೆಕ್ಕಿಂಗ್ ಹೋದರೆ ರಾಜಸ್ಥಾನಕ್ಕೆ ಅಲ್ಲಿನ ಆ ಸೆಖೆ ಅದನ್ನು ಎದುರಿಸಲೇಬೇಕು. ಮತ್ತು ಲಡಾಖಿಗೆ ಹೋದರೆ ಅದ್ಭುತವಾದ ಪ್ರದೇಶ, ಈ ಉಸಿರಾಟದ ಸಮಸ್ಯೆನ ಎದುರಿಸಬೇಕು. ಇದೊಂಥರ ಹೋಗದಿರೋದಕ್ಕೆ ಡಿಸ್ಕರೇಜ್ ಮಾಡೋ ಥರ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ದಿನ, ಮೊದಲನೇ ದಿನ ಎಲ್ಲೂ ಓಡಾಡಬಾರ್ದು. ಆ ದೇಹಕ್ಕೆ ಅಕ್ಲಮಟೈಸ್ ಆಗೋಕ್ಕೆ ಅವಕಾಶ ಕೊಡಬೇಕು. ಮತ್ತು ಆಕ್ಸಿಜನ್ ಸಿಲಿಂಡರ್ ಇದ್ದರೆ ಇಡೀ ಭಾರತದ ಈ ಸುಂದರವಾದ ಭೂಪ್ರದೇಶವನ್ನು ನಾವು ಎಂಜಾಯ್ ಮಾಡ್ಬೋದು ಅಂತ ಕಾಣ್ತದೆ. ನಿಜವಾಗ್ಲೂ ನಾವು ಪ್ರಕೃತಿ ನಮ್ಮನ್ನೇನು ಕರೆದಿಲ್ಲ, ನಾವೇ ಅಲ್ಲಿ ಹೋಗಿದ್ದೀವಲ್ವ. ಅದರ ಒಂದು ರಿದಮ್ ಇದೆ, ಅದರ ಒಂದು ಲಯ ಇದೆ. ಆ ಲಯಕ್ಕೆ ನಾವು ಹೊಂದ್ಕೊಳ್ಬೇಕು. ನಾನು ಅಂದ್ಕೊಂಡೆ ಬಹುಶಃ ಲಡಾಖಿ ಜನಗಳ ಶ್ವಾಸಕೋಶ ಬಹಳ ಸ್ಟ್ರಾಂಗ್ ಆಗಿರಬೇಕು ಅಂತ. ಅಲ್ಲಿ ಗುಂಫಾಗಳು ಅಂತ ಇವೆ,
ಬೌದ್ಧ ವಿಹಾರಗಳನ್ನು ಗುಂಫಾ ಅಂತ ಕರೀತಾರೆ. ಆ ಗುಂಫಾಗಳಲ್ಲಿ ಎಲ್ಲರೂ ಒಂದು ಥರ ಧ್ಯಾನದ ಭಂಗಿಯಲ್ಲಿ, ತಪೋಭಂಗಿಯಲ್ಲಿ ಕೂತಿದ್ದಾರೆ ಚಿತ್ರಗಳಲ್ಲಿ. ಯಾರು? ಲಾಮಾಗಳು, ಬೌದ್ಧ ಬಿಕ್ಕುಗಳು. ಬುದ್ಧ ಬಹಳ ಇಂಪಾರ್ಟೆಂಟ್ ಹೇಳಿದ ಕಲಿಸಿದ ಒಂದು ಸಾಧನ ಮಾರ್ಗ ಅಂದರೆ ಉಸಿರಾಟದ್ದು. ಉಸಿರಾಟ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹುಶಃ ಅಲ್ಲಿನ ಬುದ್ಧಿಸ್ಟ್ಗಳು ಅಲ್ಲಿನ ವಾತಾವರಣದಲ್ಲಿ ಈ ದೀರ್ಘ ಉಸಿರಾಟದಿಂದಲೂ ಬದುಕಿದ್ದಾರೆ ಮತ್ತು ಬುದ್ಧ ಕೊಟ್ಟ ಈ ಉಸಿರಾಟದ ತರಬೇತಿಯಿಂದಲೂ ಬದುಕಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬುದ್ಧಿಸಮ್ಗೂ ಲಡಾಖಿಗೂ ಅಲ್ಲಿನ ಆಕ್ಸಿಜನ್ನ ಕೊರತೆಗೂ ಅಲ್ಲಿನ ಪ್ರಾಣಾಯಾಮಕ್ಕೂ ಒಂದು ವಿಶಿಷ್ಟವಾದ ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ. ಒಂದು ಸಲ ಗಟ್ಟಿಮುಟ್ಟಾಗಿರುವಾಗಲೇ ನಮ್ಮ ಕನ್ನಡಿಗರು ಲಡಾಖನ್ನು ನೋಡಬೇಕು ಅಂಥೇಳಿ ನನ್ನ ಕೋರಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.